ನಗರದ ಮಹಾವೀರ ವೃತ್ತದ ಬಳಿ ಇರುವ ವಾಣಿವಿಲಾಸ ಶಾಲೆಯ ಪಕ್ಕದಲ್ಲಿರುವ ಗುರುಭವನ ಪರಿಶೀಲಿಸಿ ಮಾಹಿತಿ ಪಡೆದ ನಂತರ ನವೀಕರಣಕ್ಕೆ ಅನುದಾನ ಒದಗಿಸಲಾಗುತ್ತೆ ಅಂತ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ತಿಳಿಸಿದರು. ಶಾಸಕರ ಅನುದಾನದಲ್ಲಿ 40 ಲಕ್ಷ ರೂಪಾಯಿ ನೀಡಿ ಗುರುಭವನವನ್ನು ಸಂಪೂರ್ಣ ನವೀಕರಿಸಲಾಗುತ್ತೆ ಅಂತ ಭರವಸೆ ನೀಡಿ ಧ್ವನಿವರ್ಧಕ ವ್ಯವಸ್ಥೆ, ಶೌಚಾಲಯ, ಶಿಕ್ಷಕರಿಗೆ ಉಳಿಯೋಕೆ ರೂಮ್, ಹಾಸಿಗೆ, ಫ್ಯಾನ್, ಲೈಟಿಂಗ್, ಮೇಲ್ಚಾವಣಿ ದುರಸ್ತಿ ಹಾಗೂ ಕಾರ್ಯಕ್ರಮಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ಗುರುಭವನಕ್ಕೆ ಕಾಯಂ ಸಿಬ್ಬಂದಿ ನೇಮಕವೂ ಮಾಡಲಾಗುತ್ತೆ ಅಂತ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಹೇಳಿದರು. ಇವತ್ತೊಂದು ತಾವೆಲ್ಲ ಒಂದೊಂದು ಗುರುಭವನ ಒಂದು ಮುಗಿಸ್ಬೇಕು, ಒಂದೊಂದು ಕೆಲಸ ಕಾಮಗಾರಿಗಳು ಮುಗಿಬೇಕು. ಎಲ್ಲ ಶಿಕ್ಷಕರು ಬೇರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇಲ್ಲೇ ತರಬೇತಿ ಇರ್ಬೋದು, ಅವ್ರಿಗೆ ಒಂದು ಎಲ್ಲ ಒಂದು ಇದನ್ನ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಆಗ್ಬೇಕು ಅಂತ ತಾವೇನು ಮನವಿ ಮಾಡಿದ್ರ ಆ ಮನವಿ ಮೇರೆಗೆ ನಾವು ಕೂಡ ಇವತ್ತು ಬಂದಿದ್ದೀವಿ. ಖಂಡಿತ ಬಹಳ ಬೇಜಾರಿನ ಸಂಗತಿ, ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಇಂಥ ಒಂದು ನಗರ ಮಧ್ಯಭಾಗದಲ್ಲಿರುವಂತಹ ಒಂದು ಇದನ್ನ ಹಿಂದೆ ಪುಣ್ಯಾತ್ಮರು ಎಲ್ಲರೂ ಕೂಡ ಸೇರಿ ಒಂದು ಹಂತಕ್ಕೆ ತಂದಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇದನ್ನ ಏನು ಈಗ ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈಗ ವಿವೇಕಾನಂದ MLC ಅವರು 8 ಲಕ್ಷ ಅನುದಾನವನ್ನು ಕೂಡ ಹಾಕಿದ್ದಾರೆ ಏನು ಇದನ್ನ ಪೂರ್ಣಗೊಳಿಸ್ಲಿಕ್ಕೆ. ಅದು ಹೊರತುಪಡಿಸಿ 8 ಲಕ್ಷ ಹೊರತುಪಡಿಸಿ ಏನು ಮೇಲ್ಚಾವಣಿ ಬೇಕು ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನ್ ರೈಲಿಂಗ್ಸ್ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತು ಏನ್ ಚಿಕ್ಕ ಪುಟ್ಟ ಕೆಲಸ ಕಾಮಗಾರಿಗಳಿದೆ ಅದನ್ನ ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಈಗಲೇ ಅವ್ರಿಗೆ ಹೇಳಿದ್ದೀನಿ, ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಎಷ್ಟು ಹಣ ಬೇಕಾಗುತ್ತೆ, ವೆಚ್ಚ ಬೇಕಾಗುತ್ತೆ ಇದನ್ನ ಮುಗಿಸಕ್ಕೆ ಅಂತ ಹೇಳಿದ್ದೀನಿ. ಅವರು ಕೂಡ ಈಗಾಗಲೇ ಎಸ್ಟಿಮೇಷನ್ ರೆಡಿ ಮಾಡಿ ಇನ್ನೊಂದು 2-3 ದಿನದಲ್ಲಿ ಕೊಡ್ತಾರೆ. ಶೀಘ್ರದಲ್ಲೇ ಚೈತ್ರಾ ಮೇಡಮ್ ಅವರ ನೇತೃತ್ವದಲ್ಲಿ ಶೀಘ್ರದಲ್ಲೇ ಇದನ್ನ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಲರಾಮ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಂಗನಾಥ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿ ನಾಕ್ಲಗೂಡು, ಜಿಲ್ಲಾಧ್ಯಕ್ಷರಾದ ಚೈತ್ರಾ ನಾಯಕರಹಳ್ಳಿ, ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜು, ಜಿಲ್ಲಾ ಉಪಾಧ್ಯಕ್ಷರಾದ ಗುಡುಗ್ನಳ್ಳಿ ಮಂಜುನಾಥ್, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ವಿ.ಕೆ. ರವೀಂದ್ರ, ಸಕಲೇಶಪುರ ತಾಲೂಕು ಕಾರ್ಯದರ್ಶಿ ಹಾಗೂ ನೌಕರರ ಸಂಘದ ಖಜಾಂಜಿ ದುರೇಶ್, EMS ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಗೌಡ ಲೋಹಿತ್ ಜವರಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು.